ಚಳ್ಳಕೆರೆ ಸುದ್ದಿ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರ ಜನ್ಮದಿನೋತ್ಸವವನ್ನು ಕ್ಷೇತ್ರಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಯುವ ಮುಖಂಡರಾದ ಸಮರ್ಥ್ ರಾಯ್ ಅವರು ಶಾಸಕರನ್ನ ಭೇಟಿಯಾಗಿ ಬೃಹತ್ ನೋಟಿನ ಹಾರ ಹಾಕುವ ಮೂಲಕ ಆತ್ಮೀಯವಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಶಾಸಕ ರಘುಮೂರ್ತಿ ಅವರ ಜನಪರ ಕಾರ್ಯಗಳು ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆಯನ್ನು ಶ್ಲಾಘಿಸಿದ ಸಮರ್ಥ್ ರಾಯ್ ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ಲಭಿಸಲಿ ಎಂದು ಹಾರೈಸಿದರು. ಜನ್ಮದಿನೋತ್ಸವದ ಅಂಗವಾಗಿ ಕ್ಷೇತ್ರದ ವಿವಿಧ ಭಾಗಗಳಿಂದ ಆಗಮಿಸಿದ ಅಭಿಮಾನಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಶಾಸಕರಿಗೆ ಹೂಗುಚ್ಛ ನೀಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ವರದಿ ಮೌನೇಶಾಚಾರ್, ಚಳ್ಳಕೆರೆ, NKS TV4. ಕೇತೇಶ್ವರ ಸ್ವಾಮೀಜಿಯವರು ಹೀಗೆ ಚಿತ್ರದುರ್ಗ ಜಿಲ್ಲೆಯಿಂದ ನಾನಾ ಮೂಲೆಯಲ್ಲಿ ಧಾರ್ಮಿಕ ಸೇವೆಯನ್ನು ಮಾಡ್ತಿರುವಂತಹ ಎಲ್ಲ ಪರಪೂಜೆಗಳಿಗೆ ಆಗಮಿಸಿದರೆ ಒಂದು ಮಾತಿದೆ, ಜನನಾಯಕ ಅಂತಂದ್ರೆ ಜನಗಳ ನಾಡಿ ಮಿಡಿತವನ್ನ ಅರಿತವರೇ ಮಾತ್ರ ನಿಜವಾದ ಜನನಾಯಕ ಅಂತೇಳಿ ನಮ್ಮ ಯಜಮಾನಂದ ಸ್ವಾಮೀಜಿ ಹೇಳ್ತಾ ಇದ್ರು. ರಘುಮೂರ್ತಿ ಅಂತಂದ್ರೆ ಹೆಸರಿಗೆ ಮಾತ್ರ ರಘುಮೂರ್ತಿ ಅಲ್ಲ, ಜನಗಳ ಮುಖದಲ್ಲಿ ತನ್ನ ಆನಂದವನ್ನು ಕಾಣುವಂತಹ ರಘುಮೂರ್ತಿ ಅಂತ, ಜನಗಳ ಮುಖದಲ್ಲಿ ನಗುವನ್ನು ಕಾಣುವಂತಹ ನಿಜವಾದ ಆನಂದ ಮೂರ್ತಿ ರಘುಮೂರ್ತಿ ಅವರು. ಇವತ್ತು ಏನೆಲ್ಲ ಅಭಿವೃದ್ಧಿ ಆಗಿದೆಯೋ, 3 ಬಾರಿ ಅವರು ಶಾಸಕರಾಗಿದ್ದಾರೆ. ಅದಕ್ಕಿಂತ ಹಿಂದೆ ಒಮ್ಮೆ ಚಳ್ಳಕೆರೆಯನ್ನು ನಾವು ನೆನಪನ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗಿನ ಚಳ್ಳಕೆರೆಯನ್ನ ನಾವು ನೋಡ್ಬೇಕಾಗುತ್ತೆ. ಒಬ್ಬ ದಕ್ಷ ರಾಜಕಾರಣಿ, ಒಬ್ಬ ಆಡಳಿತವನ್ನು ಅರ್ಥೈಸಿಕೊಂಡಂತಹ ರಾಜಕಾರಣಿ, ಜನಪರ ನಿಜವಾಗ್ಲೂ ಯೋಚನೆ ಮಾಡುವಂತಹ ರಾಜಕಾರಣಿ, ಜನನಾಯಕ, ಜನಪ್ರತಿನಿಧಿ ಆದ್ರೆ ಜಿಲ್ಲೆಯನ್ನೇ ಮೀರಿಸುವಂತಹ ತಾಲೂಕನ್ನ ನಾನು ನಿರ್ಮಾಣ ಮಾಡಬಲ್ಲೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ನೀರಾವರಿಯ ವಿಚಾರವಾಗಿ, ಶೈಕ್ಷಣಿಕ ವಿಚಾರವಾಗಿ, ಅಭಿವೃದ್ಧಿಯ ವಿಚಾರವಾಗಿ, ಸಾಮಾಜಿಕ ವಿಚಾರವಾಗಿ ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ, ರಘುಮೂರ್ತಿಯನ್ನು ಮಾಡದೇ ಇರುವಂತಹ ಜನಪರ ಕಾರ್ಯಗಳಿಲ್ಲ ಅನ್ನುವಂತಹ ಇಂತಹ ಅಪರೂಪದ ರಾಜಕಾರಣಿ, ಮುತ್ಸದಿತನ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ನಮ್ಮ ಸೌಜನ್ಯತೆ, ಸರಳತೆ, ಸಜ್ಜನಿಕೆಯನ್ನು ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ತಿರುವಂತಹ, ಮೂಲತಃ ಇಂಜಿನಿಯರ್ ಆಗಿದ್ರು ಕೂಡ ಇವತ್ತು ರಾಜಕಾರಣಿ ಆಗಿದ್ದು ಕೂಡ ಎಲ್ಲ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಮಾದರಿ ರೂಪಾಗಿದ್ರೆ ಅಂತಹ ರಾಜಕಾರಣಿಗೆ ಜನ್ಮದಿನದ ನಿಜವಾದ ಗಿಫ್ಟ್ ಅಂತಂದ್ರೆ ಈ ಜಿಲ್ಲೆಗೆ ಅವರು ಸಚಿವರಾಗಿ ಬರುವಂತದ್ದು. ಈ ವಿಚಾರವಾಗಿ ಈ ವೇದಿಕೆ ಮುಖಾಂತರ ನಾವು ಮುಕ್ತವಾಗಿ ಹೇಳ್ತೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಿಂತಹ ಶಿವಕುಮಾರ್ ಅವರ ಹತ್ರ ಹಾಗೂ ನಿಕಟ ಪೂರ್ವ ಮುಖ್ಯಮಂತ್ರಿಗಳಿಂದ